ಈಗೇನಿದ್ರು ಡಿಜಿಟಲ್ ಜಮಾನ ಬೆಳಗ್ಗೆ ಎದ್ದಾಗಿನಿಂದ ಮಲ್ಗೋವರೆಗೂ ಎಲ್ಲವೂ ಆನ್ಲೈನ್ ಡಿಜಿಟಲ್ ಮಯ ಆಗೋಗಿದೆ. ಅದರಂತೆ ಜನ ಊರುಗಳಿಗೆ ಹೋಗೋಕೆ ಬಸ್ ಬುಕ್ ಮಾಡೋಕೆ ಆನ್ಲೈನ್ ಮೊರೆ ಹೋಗಿದ್ದು ಬಸ್ ಟಿಕೆಟ್ ಕೌಂಟರ್ಗಳು ಬಿಕೋ ಎನ್ನುತ್ತಿವೆ. ಹೀಗಾಗಿ ಬೆಂಗಳೂರಿನಲ್ಲಿ 3 ಕೆಎಸ್ಆರ್ಟಿಸಿ ಟಿಕೆಟ್ ಕೌಂಟರ್ಗಳನ್ನು ಮುಚ್ಚಲಾಗಿದೆ. ಇದರ ವರದಿ ಇಲ್ಲಿದೆ. ಕೆಎಸ್ಆರ್ಟಿಸಿಯ ಟಿಕೆಟ್ ಬುಕ್ಕಿಂಗ್ ಕೌಂಟರ್ಸ್ ಖಾಲಿ. ಮ್ಯಾನ್ಯುವಲ್ ಆಗಿ ಟಿಕೆಟ್ ಬುಕ್ ಮಾಡಲು ಬಾರದ ಜನ. ಬೆಂಗಳೂರಿನ 3 ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಮುಚ್ಚಿದ ಕೆಎಸ್ಆರ್ಟಿಸಿ. ನಿತ್ಯ 2 ಕೋಟಿಗೂ ಹೆಚ್ಚು ಕೆಎಸ್ಆರ್ಟಿಸಿ ಟಿಕೆಟ್ಗಳು ಆನ್ಲೈನ್ ಬುಕ್ಕಿಂಗ್. ರಾಜ್ಯದ ಜನರ ನೆಚ್ಚಿನ ಸಾರಿಗೆಗಳಲ್ಲಿ ಒಂದು ಕೆಎಸ್ಆರ್ಟಿಸಿ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಸ್ಗಳಲ್ಲಿ ಪ್ರತಿನಿತ್ಯವೂ ಲಕ್ಷಾಂತರ ಜನ ಸಂಚರಿಸ್ತಾರೆ. ಅದರಲ್ಲೂ ದೂರದ ಊರುಗಳಿಗೆ ಸಂಚರಿಸಲು ಸ್ಲೀಪರ್ ಬಸ್ ಟಿಕೆಟ್ಗಳನ್ನೇ ಮೊದಲೇ ಬುಕ್ ಮಾಡಬೇಕಾಗುತ್ತೆ. ಈ ಹಿಂದೆ ಬಸ್ ಬುಕ್ ಮಾಡಲಿಕ್ಕೆ ಜನ ಅವರಿಗೆ ಹತ್ತಿರವಿರುವಂತಹ ಕೆಎಸ್ಆರ್ಟಿಸಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ಗಳಿಗೆ ಹೋಗಿ ಕೆಎಸ್ಆರ್ಟಿಸಿಯ ಪ್ರೀಮಿಯರ್ ಬಸ್ಗಳ ಟಿಕೆಟ್ ಅನ್ನು ಬುಕ್ ಮಾಡ್ತಿದ್ರು. ಆದ್ರೆ ಕಳೆದ 1.5 ವರ್ಷದಿಂದ ಬಹುತೇಕ ಜನ ಆನ್ಲೈನ್ ನಲ್ಲಿಯೇ ಬಸ್ ಟಿಕೆಟ್ ಅನ್ನು ಬುಕ್ ಮಾಡ್ತಿದ್ದಾರೆ. ಇದರಿಂದಾಗಿ ಮ್ಯಾನ್ಯುವಲ್ ಆಗಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಕೌಂಟರ್ಗಳಿಗೆ ಬರೋರ ಸಂಖ್ಯೆ ತೀರಾ ವಿರಳವಾಗಿದೆ. ಪ್ರಮುಖವಾಗಿ ಅವತಾರ್ 4.0 ಸೇರಿದಂತೆ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಹೆಚ್ಚು ಬುಕ್ ಮಾಡ್ತಿದ್ದಾರೆ. ಹೀಗಾಗಿ ಜನ ಬುಕ್ ಮಾಡಲಿಕ್ಕೆ ಬಾರದ ಹಿನ್ನೆಲೆಯಲ್ಲಿ ಬೆಂಗಳೂರಿನ 3 ಕಡೆ ಅಂದರೆ ಶಿವಾಜಿನಗರ, ದೊಮ್ಮಲೂರು ಹಾಗೂ ಜೀವನ್ ಭೀಮಾನಗರದಲ್ಲಿರುವ ಟಿಕೆಟ್ ಬುಕ್ಕಿಂಗ್ ಕೌಂಟರ್ಗಳನ್ನು ಕೆಎಸ್ಆರ್ಟಿಸಿಯಿಂದ ಕ್ಲೋಸ್ ಮಾಡಲಾಗಿದೆ ಅಂತ ಹೇಳಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹೇಳಿದ್ದಾರೆ. ನಮ್ಮದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಶಿವಾಜಿನಗರ್, ಜೀವನ್ ಭೀಮಾನಗರ್ ಮತ್ತು ದೊಮ್ಮಲೂರಲ್ಲಿದ್ದು ಜನರು ಸುಮಾರು 1.5-2 ವರ್ಷದಿಂದ ಜನ ಯಾರು ಬರ್ತಾನೆ ಇಲ್ಲ. ಜನ ಯಾರು ಅಲ್ಲಿ ಬಂದು ಬುಕ್ ಮಾಡದಿರೋದ್ರಿಂದ ಸದ್ಯಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ವಿ. ಜನರಿಗೆ ಸೇವೆ ಮಾಡುವ ಉದ್ದೇಶನೇ ನಾವು ಆ ಉದ್ದೇಶದಿಂದಾನೇ ನಾವು ಆನ್ಲೈನ್ ಪೇಮೆಂಟ್ಸು ಮತ್ತು ಅವತಾರ್ ಬುಕ್ಕಿಂಗ್ ಕೊಟ್ಟು ಈಗ ಅವತಾರ್ 4.0 ಬಂದ ಮೇಲೆ ಇನ್ನೂ ಜನರಿಗೆ ಸುಲಭ ಆಗಿದೆ. ಈಗ ಸದ್ಯಕ್ಕೆ ಲಾಸ್ಟ್ ವೀಕ್ ಪೂರ ಸುಮಾರು 65 ಲಕ್ಷ ರೂಪಾಯಿ ಪರ್ ಡೇ ಆಗ್ತಾಯಿದೆ. ಸೊ ಹೆಚ್ಚು ಕಡಿಮೆ 2.5 ಕೋಟಿ ರೂಪಾಯಿ ಆನ್ಲೈನ್ ಬುಕ್ಕಿಂಗ್, UPI ಪೇಮೆಂಟ್ ಸುಮಾರು 60 ಲಕ್ಷ ರೂಪಾಯಿ. ನಮ್ಮದು ಒಂದು ದಿನಕ್ಕೆ ಶಕ್ತಿ ಟಿಕೆಟ್ ಬಿಟ್ಟು ಬರುವುದೇ ಸುಮಾರು 7-8 ಕೋಟಿ ರೂಪಾಯಿ ಕ್ಯಾಶ್. ನಿತ್ಯ ಆನ್ಲೈನ್ನಲ್ಲಿಯೇ ಸುಮಾರು 2 ಕೋಟಿಗೂ ಹೆಚ್ಚು ಟಿಕೆಟ್ಗಳು ಬುಕ್ ಆಗ್ತಾ ಇದೆ. ಜೊತೆಗೆ ರಾಜ್ಯದ ಜನರಿಂದ ಡಿಜಿಟಲ್ ಪೇಮೆಂಟ್ಗಳು ಕೂಡ ಭರ್ಜರಿ ರೆಸ್ಪಾನ್ಸ್ ಕೇಳಿ ಬರ್ತಿದೆ. ಶಕ್ತಿ ಯೋಜನೆಯನ್ನು ಹೊರತುಪಡಿಸಿ ಕೆಎಸ್ಆರ್ಟಿಸಿಗೆ 3 ಕೋಟಿ ರೂಪಾಯಿ ಆದಾಯ ಡಿಜಿಟಲ್ ಪೇಮೆಂಟ್ನಿಂದ ಬರ್ತಿದೆ. ಜನ ಸಹ ಆನ್ಲೈನ್ ಟಿಕೆಟ್ಗೆ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಮೇಡಮ್, ನಾವು ಬಳ್ಳಾರಿಗೆ ಹೋಗ್ಬೇಕಾಗಿತ್ತು ಮೇಡಮ್. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೇನೆ ಟಿಕೆಟ್ ಕೌಂಟ್ರಲ್ಲಿ ಏನು ಹೋಗ್ತಾ ಇಲ್ಲ. ಇವಾಗ ಆನ್ಲೈನಲ್ಲಿ ಎಲ್ಲ ಅವೈಲೇಬಲ್ ಇರೋದ್ರಿಂದ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ತೀವಿ. ಭಾಳಷ್ಟು ಹೆಲ್ಪ್ ಆಗ್ತಾಯಿದೆ ಮೇಡಮ್. ಎಷ್ಟೊಂದು ಟೈಮ್ ಸೇವ್ ಆಗ್ತಿದೆ. ಈಗ ಏನಂದರೆ ಇದು ಅನ್ಎಜುಕೇಟೆಡ್ಗೆ ಕೆಲವೊಬ್ಬರಿಗೆ ಮಾಡೋಕ್ಕೆ ಬರಲ್ಲ, ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದು ಬುಕ್ಕಿಂಗ್ ಮಾಡೋ ಕೌಂಟರ್ಸ್. ಬಟ್ ಭಾಳಷ್ಟು ಜನ ಆನ್ಲೈನಲ್ಲೇ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಮಾತ್ರ ಇಲ್ಲಿ ಬರ್ತಾ ಇದ್ದಾರೆ. ಈ ಟಿಕೆಟ್ ಕೌಂಟರ್ಗೆ ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಆದರೆ ಅನಕ್ಷರಸ್ಥರಿಗೆ ಇದು ಅನುಕೂಲವಾಗಿದೆ. ಈ ಕೌಂಟರ್ಗೆ ಬರುವ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ, ಬಸ್ ಬಗ್ಗೆ ಮಾಹಿತಿ ತಿಳಿಯಲು ಸಹಾಯಕವಾಗಲಿದೆ ಅಂತಾರೆ ಬಸ್ ಟಿಕೆಟ್ ಕೌಂಟರ್ ಸಿಬ್ಬಂದಿ. ಟಿಕೆಟ್ಗಳು ತುಂಬ ಜನ ಕಮ್ಮಿ ಆಗಿದ್ದಾರೆ ಮೇಡಮ್ ಈಗ. ಯಾಕೆಂದರೆ ಎಲ್ಲ ಆನ್ಲೈನ್ ಮೊಬೈಲಲ್ಲಿ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಅದರಲ್ಲಿ ಮಾಡೋದೇ ಜಾಸ್ತಿ ಆಗಿದ್ದಾರೆ. ಆದರೂ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇರ್ತಾರೆ, ಕೆಲವರು ಓದಿರೋಲ್ಲ, ಬರ್ದಿರಲ್ಲ. ಈ ತರಕಾರಿ ಮಂಡಿಗೆ ಬರೋಂಥ ಕಸ್ಟಮರ್ಸ್ಗಳು ಅವ್ರು ಬರ್ತಾ ಇರ್ತಾರೆ, ಅವರಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಮೇಡಮ್. ಟಿಕೆಟ್ ಕೌಂಟ್ರಿಂದ ಕೆಲವರಿಗೆ ಏನೂ ಗೊತ್ತಿರಲ್ಲ, ಕೆಲವರು ಅನ್ಪಡ್ಗಳು ಇರ್ತಾರೆ, ಓದಿರಲ್ಲ, ರೈತರುಗಳು ತುಂಬ ಬರ್ತಾರೆ. ನಾವು ಕೆಎಸ್ಆರ್ಟಿಸಿ ಅಂದಾಗ ಒಂದು ರೆಪ್ಯೂಟೆಡ್ ಪರ್ಸನ್. ಇಲ್ಲಿ ಕೆಎಸ್ಆರ್ಟಿಸಿ ಏನಂದರೆ ಗೌರ್ಮೆಂಟಿಂದ ಅಥರೈಸ್ಡ್ ಫ್ರಾಂಚೈಸಿ ಇದು. ನಮ್ಗೆ ಹೆಲ್ಪ್ ಆಗಿ ಅವ್ರು ಕುಂತ್ಕೊಳ್ಳೋ ವ್ಯವಸ್ಥೆ ಇರ್ಬೋದು, ಫ್ಯಾಮಿಲಿಗೆ ಇರ್ಬೋದು, ಅವ್ರಿಗೆ ಬಂದಾಗ ಅವ್ರಿಗೆ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಗಾಡಿ ಬರೋದು ಹೋಗೋದು ಟೈಮಿಂಗ್ಸ್ ಇರ್ಬೋದು. ಪ್ರತಿಯೊಂದು ನಾವು ವಿವರಣೆ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಕಸ್ಟಮರ್ಸ್ ಬೇರೆ ಕಡೆ ಹೋಗಲ್ಲ, ಒಂದು ಒಳ್ಳೆ ಸರ್ವಿಸ್ ಇದೆ ಅಂತ ಬರ್ತಾರೆ ಕೆಎಸ್ಆರ್ಟಿಸಿ. ಒಟ್ನಲ್ಲಿ ಆನ್ಲೈನ್ ಟಿಕೆಟ್ ಕೌಂಟರ್ಗಳಿಂದ ಪ್ರಯಾಣಿಕರಿಗೆ ಸಮಯದ ಉಳಿತಾಯವಾಗ್ತಾ ಇದ್ರೆ ಕೆಎಸ್ಆರ್ಟಿಸಿ ಜನ ಬರದೇ ಇದ್ದಿದ್ದಕ್ಕೆ ಟಿಕೆಟ್ ಕೌಂಟರ್ ಅನ್ನು ಕ್ಲೋಸ್ ಮಾಡ್ತಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.